ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ನಾವು ಈ ವಿಡಿಯೋದಲ್ಲಿ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಇದು ಒಂದು ಮಾಡೆಲ್ ಪೇಪರ್ ಆಗಿರುತ್ತೆ. ಸೊ ಇದೇ ಪ್ರಶ್ನೆಗಳೇ ಬರುತ್ತೆ ಅಂತಲ್ಲ, ಸೊ ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಒಂದು ಬಾರಿ ರಿವೈಸ್ ಮಾಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಸೊ ಒಟ್ಟಾರೆ 100 ಅಂಕಗಳಿಗೆ ಇರ್ತದೆ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಸೊ ಒಟ್ಟಾರೆ ಇಲ್ಲಿ 6 ಪ್ರಶ್ನೆಗಳಿರ್ತವೆ ಮಕ್ಕಳ, ಪ್ರತಿಯೊಂದಕ್ಕೂ 1 ಅಂಕ. ಫಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ 34, 9, 13, 25. ಸೊ ವರ್ಗೀಯ ವ್ಯಂಜನಗಳು ಒಟ್ಟಾರೆ 25 ಇರುವಂಥದ್ದು. ಹಾಗಾಗಿ ಉತ್ತರ ಆಪ್ಷನ್ ಡಿ 25 ಸರಿಯಾದಂಥದ್ದು. ಎರಡನೇ ಪ್ರಶ್ನೆ, ಜ್ಞಾನಾನುಭವ ಪದದಲ್ಲಿ ಆಗಿರುವ ಸಂಧಿ. ಜ್ಞಾನಾನುಭವ, ಅದನ್ನು ಸಪ್ರೇಟ್ ಮಾಡಿ ಮಕ್ಕಳ. ಜ್ಞಾನ ಪ್ಲಸ್ ಅನುಭವ, ಸೊ ಅದು ಯಾವ ಸಂಧಿಗೆ ಬರುತ್ತೆ? ಸವರ್ಣ ದೀರ್ಘ ಸಂಧಿನ, ವೃದ್ಧಿ ಸಂಧಿ, ಜಶ್ವ ಸಂಧಿ, ಎಂಡ್ ಸಂಧಿ. ಸೊ ಅದು ಜ್ಞಾನ ಪ್ಲಸ್ ಅನುಭವ, ಸ್ವರಕ್ಕೆ ಸ್ವರನೇ ಅಲ್ಲಿ ಬಂದಿರೋದ್ರಿಂದ ಹಾಗಾಗಿ ಅದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುತ್ತೆ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಇವುಗಳಲ್ಲಿ ಕನ್ನಡದ ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು. ಸೊ ಆದೇಶ ಸಂಧಿ ನಮಗೆ ಗೊತ್ತಿದೆ, ಆಶ್ಚರ್ಯವಾಯಿತು, ಮಳೆಗಾಲ, ವೇದಿಯಲ್ಲಿ ರಸದೂಟ. ಸೊ ಇವು ಮೂರರಲ್ಲಿ ಮಳೆಗಾಲ ಆದೇಶ ಸಂಧಿಗೆ ಬರ್ತದೆ. ಆಶ್ಚರ್ಯವಾಯಿತು ವೇದಿಯಲ್ಲಿ ಯಕಾರಾಗಮ ಸಂಧಿಗೆ ಬರ್ತದೆ. ರಸದೂಟ ಸೊ ಲೋಪ ಸಂಧಿಗೆ ಹೋಗ್ತದೆ. ಸೊ ಹಾಗಾಗಿ ಆದೇಶ ಸಂಧಿಗೆ ಮಳೆಗಾಲ ಬರುವಂಥದ್ದು. ನಾಲ್ಕನೇ ಪ್ರಶ್ನೆ, ವ್ಯಾಪಾರಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಅಂಕಿತನಾಮ, ರೂಢನಾಮ, ಅನ್ವರ್ತನಾಮ, ಸರ್ವನಾಮ. ಸೊ ವ್ಯಾಪಾರಿ ಅನ್ನೋದು ಅನ್ವರ್ತನಾಮ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಐದನೇ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಸೊ ಅವ್ರು ಹೇಳಿದ್ದನ್ನು ಯಥಾವತ್ತಾಗಿ ಬಳಸುವ ಚಿಹ್ನೆ ಉದ್ಧರಣ ಚಿಹ್ನೆ ಆಗಿರ್ತದೆ. ಕೊಟ್ಟಿರುವ ಈ 4 ಆಪ್ಷನ್ಸಲ್ಲಿ ಉದ್ಧರಣ ಚಿಹ್ನೆ ಸರಿಯಾದಂತಹ ಉತ್ತರ. ಆರನೇ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯವನ್ನು ನೀಡಿದ್ದರು. ಸೊ ಈ ವಾಕ್ಯ ಎಂತಹ ವಾಕ್ಯ? ಸಾಮಾನ್ಯ ವಾಕ್ಯನ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ. ಸೊ ಇದು ಒಂದು ಸಾಮಾನ್ಯ ವಾಕ್ಯ ಆಗಿರ್ತದೆ. ಹಾಗಾಗಿ ಆಪ್ಷನ್ ಎ ಸಾಮಾನ್ಯ ವಾಕ್ಯ ಸರಿಯಾದ ಉತ್ತರ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಸೊ ಒಟ್ಟಾರೆ ಇಲ್ಲಿ ಮಕ್ಕಳ 4 ಪ್ರಶ್ನೆಗಳಿರ್ತದೆ, ಪ್ರತಿಯೊಂದಕ್ಕೂ 1 ಅಂಕ. ಏಳನೇ ಪ್ರಶ್ನೆ, ಕಜ್ಜ ಅಂದರೆ ಕಾರ್ಯ, ಅಜ್ಜ ಅಂದರೆ ಆರ್ಯ. ಸೊ ತತ್ಸಮ ತದ್ಭವ. ಸೊ ಹಾಗಾಗಿ ಆರ್ಯ ಅಂತ ನೀವು ಬರೀಬೇಕಾಗತ್ತೆ. ಎಂಟನೇ ಪ್ರಶ್ನೆ, ದಿನಪಸುತ ಕರ್ಣ, ಕೌರವ ದುರ್ಯೋಧನ. ಹೌದು ಸಾಕು, ಇದು ಒಂದು ಕ್ರಿಯಾರ್ಥಕ ವ್ಯಯ. ಆದ್ದರಿಂದ ಅಥವಾ ಅನ್ನೋದು ಸಂಬಂಧಾರ್ಥಕ ವ್ಯಯ. ಸೊ ಹಾಗಾಗಿ ಸಂಬಂಧಾರ್ಥಕ ವ್ಯಯ ಅಂತ ಬರೆದ್ರೆ 1 ಅಂಕ ಸಿಗುತ್ತೆ. 10ನೇ ಪ್ರಶ್ನೆ, ಮಂಜು ಮಂಜು, ಇದು ಒಂದು ದ್ವಿರುಕ್ತಿ. ದ್ವೇಷ ಅಸೂಯೆ ಅನ್ನೋದು ಒಂದು ಜೋಡಿ ನುಡಿಯಾಗಿರುತ್ತೆ. ಸೊ ಹಾಗಾಗಿ ಈ ಜೋಡಿ ನುಡಿ ದ್ವಿರುಕ್ತಿ. ಸೊ ಈ ಗ್ರಾಮರ್ ಪಾಯಿಂಟ್ಸ್ ಸೇಮ್ ಆಸ್ ಇಟ್ ಈಸ್ ಇರ್ತದೆ. ಇದ್ರ ಮೇಲೆ ಯಾವ ಪ್ರಶ್ನೆಗಳನ್ನ ಬದಲಾಯಿಸಿ ನಿಮಗೆ ಕೊಡ್ತಾರೆ. ಹಾಗಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 7 ಪ್ರಶ್ನೆಗಳಿರ್ತವೆ. ಸರಿ ಉತ್ತರಕ್ಕೆ 1 ಅಂಕ ಇರುತ್ತೆ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿರುತ್ತೆ. 12ನೇ ಪ್ರಶ್ನೆ, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಸೊ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಗ್ತದೆ. 13ನೇ ಪ್ರಶ್ನೆ, ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಎಂಬ ಪದವಿಯನ್ನು ನೀಡಿ ಗೌರವಿಸಿದೆ. 14ನೇ ಪ್ರಶ್ನೆ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾಗಿವೆ. 15ನೇ ಪ್ರಶ್ನೆ, ಕವಿ GS ಶಿವರುದ್ರಪ್ಪ ಅವರ ಪ್ರಕಾರ ಯಾವುದು ಎಚ್ಚರದಲ್ಲಿ ಮುನ್ನಡೆಯಬೇಕು? ಕವಿ GS ಶಿವರುದ್ರಪ್ಪ ಅವರ ಪ್ರಕಾರ ನಾವು ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಏಳುವ ಅಲೆಗಳಂತಿರುವ ಸುಖ ದುಃಖ, ನೋವು ನಲಿವು, ಸೋಲು ಗೆಲುವುಗಳಿಗೆ ಸಿಲುಕಿ ಹೊಯ್ದಾಡುವ ಬದುಕು ಎನ್ನುವ ಹಡಗನ್ನ ಎಚ್ಚರದಲ್ಲಿ ಮುನ್ನಡೆಯಬೇಕು.
16ನೇ ಪ್ರಶ್ನೆ, ನಕುಲ ಸಹದೇವರ ತಾಯಿಯ ಹೆಸರೇನು? ಮಾದ್ರಿ ತಾಯಿಯ ಹೆಸರು. 17ನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು? ಸೊ ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ 1919 ಏಪ್ರಿಲ್ 13ರಂದು ನಡೆಯಿತು. ಇದಿಷ್ಟು ಒನ್ ವರ್ಡ್ ಆನ್ಸರ್ ಮಕ್ಕಳ. ನೆಕ್ಸ್ಟ್ ನಾವು 3-4 ವಾಕ್ಯದ ಪ್ರಶ್ನೆಗಳಿಗೆ ಹೋಗೋಣ. ಇಲ್ಲಿ 10 ಪ್ರಶ್ನೆಗಳಿರ್ತವೆ, ಪ್ರತಿ ಪ್ರಶ್ನೆಗೆ 2 ಅಂಕ. 18ನೇ ಪ್ರಶ್ನೆ, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಏನು? ಸೊ ಭಾಷೆಯನ್ನು ವ್ಯಾವಹಾರಿಕವಾಗಿ ಮತ್ತು ಗ್ರಾಂಥಿಕ ಎಂದು 2 ತೆರನಾಗಿ ವಿಭಾಗಿಸಬಹುದು. ವ್ಯಾವಹಾರಿಕ ಭಾಷೆ ಅಂದರೆ ಜೀವದ್ ಭಾಷೆ, ಇದರಲ್ಲಿ ಜನರು ಮಾತನಾಡ್ತಾರೆ, ವ್ಯವಹರಿಸ್ತಾರೆ. ಉದಾಹರಣೆಗೆ ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಸೊ ಇತ್ಯಾದಿ ಭಾಷೆಗಳು. ಗ್ರಾಂಥಿಕ ಭಾಷೆ ಅಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಉದಾಹರಣೆಗೆ ಕನ್ನಡ, ಸಂಸ್ಕೃತ, ಇಂಗ್ಲಿಷ್, ಪಾಳಿ ಇವುಗಳು. ಸೊ ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕ ಭಾಷೆ ಆಗಬೇಕಾಗಿಲ್ಲ, ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ವ್ಯಾವಹಾರಿಕವಾಗಿ ಇರೋದು ಇಲ್ಲ. ಸೊ ಇದಿಷ್ಟನ್ನು ನೀವು ಬರಿಬೇಕಾಗುತ್ತೆ. 19ನೇ ಪ್ರಶ್ನೆ, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರ್ತಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಬಸವೇಶ್ವರ, ಅಲ್ಲಮ ಪ್ರಭುಗಳಂತಹ ಶರಣವರೆಣ್ಯರು, ಚಾಮರಸ, ಕುಮಾರವ್ಯಾಸರಂತಹ ಕವಿಪುಂಗವರು, ಪುರಂದರದಾಸ, ಕನಕದಾಸರಂತಹ ದಾಸಶ್ರೇಷ್ಠರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ವ್ಯಕ್ತಪಡಿಸಿದ್ದಾರೆ. ಸೊ ಈ ರೀತಿ ಕನ್ನಡ ಭಾಷೆ ಹದಗೊಂಡಿದೆ. ಸೊ ಇದೇ ರೀತಿ ನೀವು ಬರಿಬೇಕಾಗುತ್ತೆ. 20ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ? ಸೊ ನೀವು ಮಕ್ಕಳ ಇಲ್ಲಿ ಆನ್ಸರ್ಸ್ ಹೇಗೆ ಯಾವ ರೀತಿ ಇದೆ ನೋಡಿ, ಆ ರೀತಿ ನೀಟಾಗಿ ಬರಿಬೇಕು. ಸೊ ಏಕೆಂದರೆ ಇದು 2 ಅಂಕಗಳಿಗೆ ಇರ್ತದೆ. ಸೊ ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ. 21ನೇ ಪ್ರಶ್ನೆ, ಅಶೋಕ್ ಪೈ ಅವರು ಹೇಳಿದಂತಹ ಸಂಶೋಧನಾ ಸತ್ಯವೇನು? ಸೊ ಅವರು ಸಂಶೋಧನಾ ಸತ್ಯವನ್ನು ಏನಂತ ಹೇಳ್ತಾರೆ ಅಂದರೆ, ಕೆಲವರು ಒಂದು ಕೊಠಡಿಯಲ್ಲಿ ಕುಳಿತುಕೊಂಡು ಟಿವಿಯಲ್ಲಿ ಕೊಲೆ ದೃಶ್ಯವನ್ನು ನೋಡ್ತಾ ಇರ್ತಾರೆ. ಇನ್ನೊಂದು ಕೊಠಡಿಯಲ್ಲಿ ಇದರ ಅರಿವಿಲ್ಲದೆ ತಮ್ಮಷ್ಟಕ್ಕೆ ತಾವಿರುವಂತಹ ಜನರಿಗೂ ಸ್ವಲ್ಪ ಮಟ್ಟಿಗೆ ಇದು ದುಗುಡವಾಗ್ತದೆ. ಇದೇ ರೀತಿ ಕೊಠಡಿಯಲ್ಲಿ ನೃತ್ಯ ದೃಶ್ಯ ನೋಡುತ್ತಿರುವವರು ಖುಷಿಯ ಭಾವನೆ ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದೆ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಸಹ ಪರಿಣಾಮವನ್ನು ಬೀರಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗ್ತದೆ. ಅಂದರೆ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿರೋದಿಲ್ಲ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಿರುವ ಎಲ್ಲ ಜೀವಿಗಳಲ್ಲೂ ಕಂಪನವನ್ನು ಉಂಟು ಮಾಡುತ್ತದೆ ಎಂಬುದು ಅಶೋಕ್ ಪೈ ಅವರು ಹೇಳಿದಂತಹ ಸಂಶೋಧನಾ ಸತ್ಯವಾಗಿದೆ. 22ನೇ ಪ್ರಶ್ನೆ, ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿಟ್ಟಿದನು? ಕೃಷ್ಣನು ಕರ್ಣ, ನಿಮಗೂ ಯಾದವರಿಗೂ ಕೌರವರಿಗೂ ವಂಶಗೌರವದಲ್ಲಿ ಭೇದ ಇಲ್ಲ. ನಿನ್ನ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನಾವೆಲ್ಲರೂ ಒಂದೇ ವಂಶದವರು. ನೀನು ನಿಜವಾಗಿಯೂ ಈ ಸಾಮ್ರಾಜ್ಯದ ಒಡೆಯ. ಆದರೆ ನಿನಗೆ ಹಿಂದೆ ನಡೆದ ಘಟನೆಯ ಬಗ್ಗೆ ಅರಿವಿಲ್ಲ ಎಂದು ಹೇಳುತ್ತಾ ಕರ್ಣನ ಕಿವಿಯಲ್ಲಿ ಭಯವನ್ನು ಅಂದರೆ ದ್ವಂದ್ವವನ್ನು ಬಿತ್ತುತ್ತಾನೆ. ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣನು ಹೇಳಲು ಕಾರಣವೇನು? ಕರ್ಣನಿಗೆ ರಾಜ್ಯದಲ್ಲಿ ಆಮಿಷ ಇರಲಿಲ್ಲ. ಪಾಂಡವರು ಕೌರವರು ತನ್ನ ಸೇವೆಯನ್ನು ಮಾಡುವುದು ಅವನಿಗೆ ಇಷ್ಟ ಇರೋದಿಲ್ಲ. ಅವನು ತನ್ನ ಕಷ್ಟಕಾಲದಲ್ಲಿ ಸಹಾಯವನ್ನು ಮಾಡಿದ ದುರ್ಯೋಧನಿಗೆ ಅವನ ಶತ್ರುಗಳಾದ ಪಾಂಡವರ ತಲೆಯನ್ನು ಕತ್ತರಿಸಿ ತಂದು ಒಪ್ಪಿಸುವ ಆವೇಶದಲ್ಲಿರ್ತಾನೆ. ಆದರೆ ಕೃಷ್ಣ ಕರ್ಣನಿಗೆ ಆತನ ಜನ್ಮ ರಹಸ್ಯವನ್ನು ತಿಳಿಸಿ ಮನದಲ್ಲಿ ಭಯವನ್ನು ಉಂಟು ಮಾಡ್ತಾನೆ. ಆದ್ದರಿಂದ ಕರ್ಣನು ಕೃಷ್ಣನ ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನನ್ನು ಕೊಂದನು ಎಂದು ಹೇಳ್ತಾನೆ. 24ನೇ ಪ್ರಶ್ನೆ, ವಸಂತ ಮುಖ ತೋರಲಿಲ್ಲ ಕವನ ಸಂಕಲನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಪುಟ್ಟಿಯ ಹೊಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಸುರಾದ ಎಲೆಗಳು ಹಾಗೂ ಹಣ್ಣಿನಿಂದ ಮೈದುಂಬಿ ನಿಂತಿವೆ. ಆಕಾಶದಲ್ಲಿ ಹಕ್ಕಿಗಳು ರೆಕ್ಕೆಗಳನ್ನು ಬಿಚ್ಚಿ ಹಾರ್ತಾ ಇದ್ದಾವೆ. ಮಾವಿನ ಚಿಗುರನ್ನು ತಿಂದು ಕೋಗಿಲೆಗಳು ಮನತುಂಬಿ ಹಾಡ್ತಿವೆ. ಕಡಲು ಹುಕ್ಕಿ ಹರಿಯುತ್ತಿದೆ. ಇಳೆಯ ವಸಂತನ ಆಗಮನದ ಸಂತಸದಲ್ಲಿ ಮುಳುಗಿ ಸಂಭ್ರಮಿಸುತ್ತಿದೆ. ಮಲ್ಲಿಗೆಯ ಹೂಗಳು ಅರಳಿ ಮುಗುಳು ನಗೆ ಬೀರುತ್ತಿವೆ. ಮನೆಯ ಮುಂದಿನ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿಯು ಥಳಥಳಿಸುತ್ತಿದ್ದಾನೆ. ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ. 25ನೇ ಪ್ರಶ್ನೆ, ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪುಟ್ಟಪೋರಿ ಗುಡಸಲಿನ ವಾತಾವರಣವನ್ನು ಕುರಿತು ಕವಯತ್ರಿ ಹೇಗೆ ವರ್ಣಿಸಿದ್ದಾರೆ?
ಸೊ ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಸಂಭ್ರಮ ಕಂಡು ಬರುತ್ತದೆ. ಆದರೆ ಪುಟ್ಟ ಪೋರಿಯ ಗುಡಿಸಲಿನಲ್ಲಿ ತಾಯಿಯು ಅನಾರೋಗ್ಯದಿಂದ ಗುರುತ್ತಾ ಮಲಗಿರ್ತಾಳೆ. ಅವಳ ಗುಡಿಸಲಿನಲ್ಲಿರುವ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಈ ಗುಡಿಸಲಿನಲ್ಲಿರುವ ಗೋಡೆಗಳು ಸುಣ್ಣವನ್ನು ಕಂಡು ಎಷ್ಟೋ ವರ್ಷಗಳಾಗಿರುವುದರಿಂದ ಮುಖ ಮುಚ್ಚಿಕೊಂಡಂತೆ ಕಾಣುತ್ತಿವೆ. ಇಂತಹ ಕತ್ತಲು ಕವಿದಿರುವ ಗುಡಿಸಲಿನೊಳಗೆ ಬರಲು ಬಹುಶಃ ವಸಂತನಿಗೂ ಹೆದರಿಕೆಯಾಗಿರಬೇಕು ಎಂದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪುಟ್ಟ ಪೋರಿಯ ಮನೆಯ ವಾತಾವರಣವನ್ನು ಕುರಿತು ಕವಯತ್ರಿ ವರ್ಣಿಸಿದ್ದಾರೆ. 26ನೇ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ರಾಜಕೀಯ ಸ್ವಾತಂತ್ರ್ಯದ ಮಹತ್ವಗಳೇನು? ಸೊ ಇದಿಷ್ಟು ಇಲ್ಲಿ 4 ಲೈನ್ಗಳಿದಾವಲ್ಲ, ಇದಿಷ್ಟನ್ನ ಆನ್ಸರನ್ನು ನೀವು ಬರೀಬೇಕು. ಸೊ ವಿಡಿಯೋ ಪಾಸ್ ಮಾಡಿ ನೀವು ಬರ್ಕೊಳ್ಳಿ, ಅಥವಾ ಆಲ್ರೆಡಿ ನೀವು ಕ್ವಶನ್ಸ್ ಇರುತ್ತೆ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 27ನೇ ಪ್ರಶ್ನೆ, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡಂತಹ ನಿರ್ಧಾರವೇನು? ಏನನ್ನು ನಿರ್ಧಾರವನ್ನು ತೆಗೆದುಕೊಳ್ತಾನೆ? ಸೊ ಅವನಿಗೆ ಆ ಒಂದು ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಮನಸ್ಸಿನಲ್ಲಿ ಹಚ್ಚುಳಿಯದಂತಹ ಪ್ರಭಾವ ಬೀರುತ್ತದೆ. ಕ್ರಿಸ್ತಶಕ 1921ರಲ್ಲಿ ಅವನು ಒಂದಲ್ಲ ಒಂದು ದಿನ ಈ ದುಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನಾದರೂ ಮಾಡಿಯೇ ತೀರುತ್ತೇನೆ, ಆಗ ಕ್ರೂರ ಬ್ರಿಟಿಷರ ಆಳ್ವಿಕೆಯು ಅಂತ್ಯವಾಗುತ್ತದೆ ಎನ್ನುವಂತಹ ನಿರ್ಧಾರವನ್ನು ಭಗತ್ ಸಿಂಗ್ ರವರು ತೆಗೆದುಕೊಳ್ತಾರೆ. ಸೊ ಇದಿಷ್ಟು 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 5th ಮೇನಿಗೆ ಹೋಗೋಣ. ಕೆಳಗಿನ ಕವಿ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿಯನ್ನು ವಾಕ್ಯ ರೂಪದಲ್ಲಿ ಬರಿಬೇಕಾಗುತ್ತೆ ಮಕ್ಕಳಲ್ಲಿ. ಸ್ಥಳ ಬರೀಲಿಕ್ಕೆ, ಕಾಲ ಬರೀಲಿಕ್ಕೆ 1 ಅಂಕ, ಕೃತಿ ಮತ್ತು ಪ್ರಶಸ್ತಿ ಬರೆದ್ರೆ 1 ಅಂಕ, ನಿಮ್ಮ ಭಾಷಾ ಶೈಲಿಗೆ 1 ಅಂಕ ಇರುತ್ತೆ. ಸೊ ಇಲ್ಲಿ ಎಂ ಮರಿಯಪ್ಪ ಭಟ್ಟ ಅವರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಮತ್ತು ದರಾ ಬೇಂದ್ರೆ ಅವ್ರ ಬಗ್ಗೆ ಕೊಟ್ಟಿದ್ದಾರೆ. ನಿಮಗೆ ಇದರಲ್ಲಿ 2 ಕಂಪಲ್ಸರಿ ಬರೀಲೇಬೇಕಾಗುತ್ತೆ, ಏಕೆಂದರೆ ನಿಮಗೆ 6 ಅಂಕಗಳಿರ್ತವೆ. 2 ಕವಿಗಳ ಬಗ್ಗೆನೂ ಬರೀಬೇಕಾಗುತ್ತೆ. ಹಾಗಾಗಿ ಈ ರೀತಿ ನೀವು ವಾಕ್ಯ ರೂಪದಲ್ಲಿ ಫಸ್ಟ್ ಅವರು ಎಲ್ಲಿ ಯಾವ ಸ್ಥಳದಲ್ಲಿ ಹುಟ್ಟಿದ್ರು ಮತ್ತು ಯಾವೆಲ್ಲ ಕೃತಿಗಳು ಬರೆದಿದ್ದಾರೆ ಮತ್ತು ಅವರಿಗೆ ಬಂದಂತಹ ಪ್ರಶಸ್ತಿಗಳು, ಈ ರೀತಿ ನೀವು ವಾಕ್ಯ ರೂಪದಲ್ಲಿ ಬರೆದ್ರೆ ನಿಮಗೆ 6 ಅಂಕಗಳು ಸಿಗ್ತವೆ. ನೆಕ್ಸ್ಟ್ 6th ಮೇನ್, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೀಬೇಕು. ವೆರಿ ಇಂಪಾರ್ಟೆಂಟ್, ತುಂಬ ಈಸಿ ಮಕ್ಕಳ. 3 ಅಂಕಗಳಿರ್ತವೆ. ಪ್ರಸ್ತಾರ ಹಾಕ್ಲಿಕ್ಕೆ 1 ಅಂಕ, ಗಣ ವಿಭಾಗಿಸುವುದಕ್ಕೆ 1 ಅಂಕ, ಛಂದಸ್ಸಿನ ಹೆಸರು ಬರೀಲಿಕ್ಕೆ 1 ಅಂಕ ಇರ್ತದೆ. ಸೊ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಆಲ್ರೆಡಿ ನೀವು ಕಲ್ತಿರ್ತೀರ. ಯಾವಾಗ ನೀವು ಲಘು ಹಾಕಬೇಕು, ಗುರು ಹಾಕಬೇಕು, ಬರೆದ ನಂತರ ಅದು ಯಾವುದಕ್ಕೆ ಬರ್ತದೆ, ಅದು ಕಂದ ಪದ್ಯನ ಅಥವಾ ಬಾಮಿನಿ ಷಟ್ಪದಿನ, ವಾರ್ಧಕ ಷಟ್ಪದಿನ, ಸೊ ಅದನ್ನು ನೋಡಿ ನೀವು ಛಂದಸ್ಸನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ 7ನೇ ಮೇನ್, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣವನ್ನು ಬರೆದು ಸಮನ್ವಯಗೊಳಿಸಿ. ಅಲಂಕಾರ ಹೆಸರಿಸಲಿಕ್ಕೆ 1 ಅಂಕ ಇರುತ್ತೆ, ಲಕ್ಷಣಕ್ಕೆ 1 ಅಂಕ, ಸಮನ್ವಯಕ್ಕೆ 1 ಅಂಕ. ಸೊ ಇಲ್ಲಿ ನೋಡಿ 31ನೇ ಪ್ರಶ್ನೆ, ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ. ಇಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ, ಹಾವಿಗೆ ಹಾಲೆರೆದಂಗೆ. ಹಾಗಾಗಿ ಹೋಲಿಕೆ ಯಾವಾಗಲೂ ಉಪಮಾಲಂಕಾರನೇ ಆಗಿರ್ತದೆ. ಸೊ ಲಕ್ಷಣ ಇಲ್ಲಿ ಏನಪ್ಪ ಅಂದರೆ 2 ವಸ್ತುಗಳಿಗಿರುವಂತಹ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಆಗ್ತದೆ. ಸೊ ಇಲ್ಲಿ ಉಪಮೇಯ ನೀಚರಿಗೆ ಮಾಡಿದ ಉಪಕಾರ, ಉಪಮಾನ ಹಾವಿಗೆ ಹೆರೆದ ಹಾಲು, ಉಪಮವಾಚಕ ಹಂತೆ, ಸಮಾನ ಧರ್ಮ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿಲ್ಲ. ಸೊ ಸಮನ್ವಯ ಬರೀಬೇಕು. ಸೊ ಈ ರೀತಿ ಬರೆದ್ರೆ ನಿಮಗೆ ಇಲ್ಲಿ 3 ಅಂಕ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಗಾದೆಗಳನ್ನು ವಿಸ್ತರಿಸಲಿಕ್ಕೆ ಕೇಳ್ತಾರೆ. 2 ಗಾದೆಗಳಿರ್ತವೆ, ಆದರೆ 1 ಸೆಲೆಕ್ಟ್ ಮಾಡಿ ಬರೀಬೇಕು. ಸೊ ಕೂಡಿ ಬಾಳಿದರೆ ಸ್ವರ್ಗ ಸುಖ, ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಸೊ ಇಲ್ಲಿ 2 ಗಾದೆಗಳಿದ್ದಾವೆ, ಯಾವುದಾದ್ರೂ 1 ಆಯ್ಕೆ ಮಾಡಿ ಬರೀರಿ. ಆದರೆ ಸ್ಟಾರ್ಟಿಂಗಲ್ಲಿ ನೀವು ಅದರ ಡೆಫಿನೇಷನ್ ಅಂದರೆ ನೀವು ಅದಕ್ಕೊಂದು ಇಂಟ್ರೊಡಕ್ಷನ್ ಕೊಡಬೇಕು. ಸೊ ಗಾದೆ ಎಲ್ಲದಕ್ಕೂ ಗಾದೆಗಳಿಗೂ ಇದೇ ಇರ್ತದೆ. ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ 1 ಪಟ್ಟು ಮಿಗಿಲಾಗಿರುವುದು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವಂತಹ ನುಡಿ ಹುಟ್ಟಿತು. ಹಿರಿಯರ ಜನಪದರ ಅನುಭವದ ನುಡಿಮುತ್ತುಗಳೇ ಗಾದೆಗಳು. ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥ ಅಡಗಿರುತ್ತದೆ. ಇಷ್ಟು ಬರೆದು ಅಂತಹ ಮಹತ್ವದ ಗಾದೆಗಳಲ್ಲಿ ಅವರು ಕೊಟ್ಟಿರೋ ಗಾದೆಗಳನ್ನ ಬರೀಬೇಕು. ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನುವ ಗಾದೆಯು ಸಹ ಒಂದು. ಈ ರೀತಿ ಬರೆದು ಇಂಟ್ರೊಡಕ್ಷನ್, ಆಮೇಲೆ ಒಂದು ಉದಾಹರಣೆ ಸಮೇತ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ 3 ಅಂಕ ಸಿಗುತ್ತೆ. ಸೊ ಈ ರೀತಿ ನೀವು ನೀಟಾಗಿ ಬರೀಬೇಕಾಗತ್ತೆ. ತದನಂತರ ನಿಮಗೆ 9ನೇ ಮೇನಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಕೇಳಿರ್ತಾರೆ. 6 ಪ್ರಶ್ನೆಗಳಿರ್ತಾವೆ ಮಕ್ಕಳ, ಪ್ರತಿಯೊಂದಕ್ಕೂ 3 ಅಂಕ. ಅಲ್ಲಿ ಆಯ್ಕೆ ಬರೀಬೇಕು. ಕರ್ತೃ, ಆಕಾರ, ಪಠ್ಯ ಅವು ಬರೆದ್ರೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ ಇರ್ತದೆ.
ಸೊ ನೆಕ್ಸ್ಟ್ ಇಲ್ಲಿಂದ ನಿಮಗೆ ಮುಂಬರುವಂತಹ ಪ್ರಶ್ನೆ ನೋಡಿ, ದೇವರೇ ಮರ ಹತ್ತುವಷ್ಟು ಅವಕಾಶವನ್ನು ಕರುಣಿಸು. ಸೊ ಇಲ್ಲಿ ಆಯ್ಕೆ ವ್ಯಾಘ್ರಗೀತೆ, ಅದು ಯಾವ ಇದರಿಂದ ಬರೆದಿದ್ದಾರೆ. ಸೊ ವ್ಯಾಘ್ರಗೀತೆ ಗದ್ಯ ಭಾಗದಿಂದ ಆರಿಸ್ಕೊಂಡಿರೋದು, ಸಂದರ್ಭ ಮತ್ತು ಸ್ವಾರಸ್ಯ. ಸೊ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ. ನಿಮಗೆ ಇದಿಷ್ಟು ಇನ್ನೂ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಾನು ತುಂಬ ವೀಡಿಯೋಸ್ಗಳನ್ನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿದ್ದಂತೆ ಲಾಸ್ಟ್ ಇಯರಲ್ಲಿ ತುಂಬ ಹಾಕಿದ್ರಿ. ಆ ವೀಡಿಯೋಸ್ಗಳನ್ನು ನೋಡಿಕೊಂಡ್ರೆ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಬರೆಯೋದು ಅಂತ. ನೆಕ್ಸ್ಟ್ 34ನೇ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಸೊ ಆಯ್ಕೆ ಸಂದರ್ಭ ಸ್ವಾರಸ್ಯ ಬರೀರಿ. ನೆಕ್ಸ್ಟ್ 35, ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ನೆಕ್ಸ್ಟ್ ಪ್ರೀತಿಯ ಹಣತೆಯ ಹಚ್ಚೋಣ. ಸೊ ಇದು ಯಾವುದು ಗದ್ಯ ಭಾಗದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ, ಸಂದರ್ಭ ಸ್ವಾರಸ್ಯ ಅಷ್ಟನ್ನು ಬರಿಬೇಕು. ನೆಕ್ಸ್ಟ್ ಮಾರಿಗೌತಣವಾಯಿತು ನಾಳಿನ ಭಾರತ, ಇದು ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆಯ್ದುಕೊಂಡಿರುವಂಥದ್ದು, ಸಂದರ್ಭ ಸ್ವಾರಸ್ಯವನ್ನು ಬರೀರಿ. ನೆಲಕ್ಕಿರುವೆನೆಂದು ಬಗೆದಿರೆ ಛಲಕ್ಕಿವೆ. ಸೊ ಇದನ್ನು ಚಲಮನೆ ಮೆರೆಬಂ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೊ ರನ್ನ ಬರೆದಿರುವಂತಹ ಸಾಹಸ ಭೀಮ ವಿಜಯ ಕಾವ್ಯದಿಂದ ಆಯ್ಕೆ ಮಾಡಿರೋದು, ಸಂದರ್ಭ ಸ್ವಾರಸ್ಯವನ್ನು ನೀವು ಬರೀಬೇಕು. ಇದಿಷ್ಟು ಒಟ್ಟು ಬರೆದ್ರೆ ನಿಮಗೆ 18 ಅಂಕ ಸಿಗುತ್ತೆ. ತದನಂತರ ನಿಮಗೆ ಪದ್ಯ ಪೂರ್ಣ ಮಾಡಲಿಕ್ಕೆ ಇರುತ್ತೆ. ಸೊ 2 ಪದ್ಯ ಇರುತ್ತೆ, 2ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ಬರೀಬೇಕಾಗುತ್ತೆ. ಇಲ್ಲಿ ನಿಮಗೆ ಕಲುಷಿತವಾದಿ ನದಿ ಜಲಗಳಿಗೆ ಅದನ್ನು ಕೊಟ್ಟಿದ್ದಾರೆ, ಮತಗಳೆಲ್ಲವೂ ಪಥ ಎನ್ನುವ. ಸೊ 2 ಇದರಲ್ಲಿ ಯಾವುದು ಚೆನ್ನಾಗಿ ಗೊತ್ತಿರುತ್ತೆ, ಗ್ರಾಮರ್ ಸಮೇತ ನೀವು ಬರೀಬೇಕಾಗುತ್ತೆ 4 ಅಂಕಕ್ಕೆ. ತದನಂತರ 11ನೇ ಮೇನಲ್ಲಿ ನಿಮಗೆ ಒಂದು ಪೋಯಮನ್ನು ಕೊಟ್ಬಿಟ್ಟು ಪದ್ಯ ಭಾಗವನ್ನು ಕೊಟ್ಟು ಅದರ ಮೌಲ್ಯವನ್ನು ಸಾರಾಂಶವನ್ನು ಬರೀಲಿಕ್ಕೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದನ್ನು ನೀವು ಬರೀಬೇಕಾದ್ರೆ ಫಸ್ಟು ಯಾರು ಬರೆದಿರುವಂಥದ್ದು, ಯಾವ ಕೃತಿ ಯಾವುದರಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಅದನ್ನು ಬರೆದು ತದನಂತರ ಅದರ ಸಾರಾಂಶವನ್ನು ಬರೆದ್ರೆ ನಿಮಗೆ 3 ಅಂಕಗಳು 4 ಅಂಕಗಳು ಸಿಗ್ತವೆ. ನೆಕ್ಸ್ಟ್ ನಿಮಗೆ ಬರುವಂಥದ್ದು 8th ವಾಕ್ಯ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದೇ ಪಾಠದಿಂದ 2 ಪ್ರಶ್ನೆಗಳಿರ್ತವೆ, ಆಪ್ಷನ್ಸ್ ಇರುತ್ತೆ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಸೊ ಇಲ್ಲಿ 41ನೇ ಪ್ರಶ್ನೆ, ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯ ಬೇಟೆಯಾಡುವ ಬಗೆಯನ್ನು ವಿವರಿಸಿ, ಅಥವಾ ಶಾನುಭೋಗರನ್ನು ರಕ್ಷಿಸುತ್ತಿದ್ದ ಕರ್ದಿ ಪುಸ್ತಕವೇ, ಹುಲಿಯ ಧರ್ಮವೇ, ಸಮರ್ಥನೆಯೊಂದಿಗೆ ವಿವರಿಸಿ. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಬರೀರಿ. ಅದೇ ರೀತಿ 42ನೇ ಪ್ರಶ್ನೆ, ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ, ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ. ಸೊ ಇದರಲ್ಲಿ ಯಾವುದು ನಿಮಗೆ ಚೆನ್ನಾಗಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬರೆದಿರಿ. ನೆಕ್ಸ್ಟ್ ನಿಮಗೆ ಅಪಠಿತ ಗದ್ಯ ಇರ್ತಂದರೆ ಪ್ಯಾಸೇಜ್ ಇರ್ತದೆ ಮಕ್ಕಳ, ಪ್ಯಾಸೇಜನ್ನು ಓದ್ಕೊಂಡು ಈಸಿಯಾಗಿ 4 ಅಂಕ ಗಳಿಸ್ಬೋದು, 2 ಪ್ರಶ್ನೆಗಳಿರ್ತವೆ. ಆ್ಯಂಡ್ ಲಾಸ್ಟಿಗೆ ಬರುವಂಥದ್ದು ಒಂದು ಪತ್ರಲೇಖನ ನಿಮಗಿರ್ತದೆ, ಓಕೆನಾ. ಸೊ ಅಲ್ಲಿ ನೀವು ಪತ್ರಲೇಖನವನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಅವರೇ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ, ಅಡ್ರೆಸ್ಸನ್ನೆಲ್ಲ ಹಾಕಿ ನೀವು ಬರೀಬೇಕಾಗುತ್ತೆ, ಓಕೆನಾ. ಸೊ ಹಾಗಾಗಿ ನಿಮ್ಗೆ ಅದು ಚೆನ್ನಾಗಿ ಗೊತ್ತಿರುತ್ತೆ ಅಂತೇಳಿ ನಾನು ಕೊಟ್ಟಿಲ್ಲ. ನೆಕ್ಸ್ಟ್ ನಾನು ನಿಮಗೆ ಆ ಒಂದು ವಿಡಿಯೋಸನ್ನು ಸಹ ಮಾಡ್ತೀನಿ. ನೆಕ್ಸ್ಟು ಲಾಸ್ಟ್ ಬಂದು ನಿಮಗೆ ಪ್ರಬಂಧ. ಸೊ ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಮಹತ್ವ, ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ಸ್ 2024, ಇದರಲ್ಲಿ ಭಾರತೀಯರ ಸಾಧನೆ. ಸೊ ಅದರಲ್ಲಿ ಪ್ರಸ್ತಾವನೆ, ಪೀಠಿಕೆ, ವಿಷಯ ಪ್ರವೇಶ ನೀಟಾಗಿ ಬರೀಬೇಕು. ಆದ ನಂತರ ನಿಮಗೆ ವಿವರಣೆಗೆ ಅಂಕ ಇರುತ್ತೆ, ಉಪಸಂಹಾರಕ್ಕೆ ಅಂಕ ಇರ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ನೀಟಾಗಿ ಬರೆದ್ರೆ ಈಸಿಯಾಗಿ ನೀವು ನಿಮ್ಮ SA1ನಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಬೋದು. ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಇನ್ನು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತಹ ಮಾಡೆಲ್ ಕ್ವಶನ್ ಪೇಪರ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.